हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसुदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ 5ನೆಯ ಸರ್ಗದಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಈಗಾಗಲೇ ಆಚಾರ್ಯ ಮಧ್ವರು ರಾಮೇಶ್ವರದಲ್ಲಿ 4 ತಿಂಗಳುಗಳ ಕಾಲ ತಮ್ಮ ಗುರುಗಳೊಟ್ಟಿಗೆ ಅಂದರೆ ಅಚ್ಯುತ ಪ್ರಜ್ಞರು ಪೂರ್ಣ ಪ್ರಜ್ಞರು ಇಬ್ಬರೂ ಸಹ ಕೂಡಿ ರಾಮೇಶ್ವರ ಮಹಾಕ್ಷೇತ್ರದಲ್ಲಿ 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದರು. ಚಾತುರ್ಮಾಸ್ಯ ಅನ್ನೋ ಪದಕ್ಕೆ 4 ತಿಂಗಳುಗಳ ಅವಧಿಯ ಒಂದೇ ಬದಿಯಲ್ಲಿ ವಾಸ ಮಾಡುವಂಥದ್ದು ಅಂತ ಈ ಅರ್ಥ ಸಿಗ್ತದೆ. ಹಾಗೆಯೇ ಅವರು ರಾಮೇಶ್ವರ ಕ್ಷೇತ್ರದಲ್ಲಿದ್ದುಕೊಂಡು ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಿದರು. ಅಲ್ಲೆಲ್ಲ ಆ ಕ್ಷೇತ್ರದಲ್ಲಿ ಅನೇಕ ಸಭೆಗಳು ನಡೆದವು. ಆ ರಾಮೇಶ್ವರಕ್ಕೆ ಹೋಗುವ ಹಾದಿಯಲ್ಲಿ ಆ ನಂತರದಲ್ಲಿ ಆ ಚಾತುರ್ಮಾಸ್ಯ ಕಾಲದಲ್ಲಿ ಆ ರಾಮೇಶ್ವರ ಕ್ಷೇತ್ರದಲ್ಲಿಯೂ ಸಹ ಅನೇಕ ಸಭೆಗಳು ನಡೆದವು. ಎಲ್ಲ ವಿದ್ವತ್ ಸಭೆಗಳು, ಬಹುರೀತಿಯ ಅನೇಕ ಶಾಸ್ತ್ರಗಳಲ್ಲಿ ಪರಿಣತಿ ಹೊಂದಿರುವಂತಹ ವಿದ್ವಾಂಸರೆಲ್ಲ ಬಂದರು. ಎಲ್ಲರೂ ಕೂಡ ತಮ್ಮ ತಮ್ಮ ಶಾಸ್ತ್ರಗಳಲ್ಲಿ ಅತ್ಯುತ್ತಮ ಮಟ್ಟದ ಪಾಂಡಿತ್ಯ ಗಳಿಸಿದವರು. ಹಾಗಾಗಿ ಅವರು ತಮ್ಮ ಶಾಸ್ತ್ರದಲ್ಲಿ ಇರುವಂತಹ ವಿಶೇಷತೆಗಳನ್ನೆಲ್ಲ ಹೇಳ್ತಾ ಪ್ರೌಢಮಟ್ಟದ ವಾದವನ್ನು ಮುಂದೇರಿಸಿದರು. ಅವೆಲ್ಲವೂ ಚೆನ್ನಾಗಿಯೇ ಇತ್ತು, ಒಳ್ಳೆ ಮಟ್ಟದ ವಾದ. ಆಗ ಆಚಾರ್ಯ ಮಧ್ವರು ಅದೇ ಶಾಸ್ತ್ರದಲ್ಲಿ ಅಂದರೆ ಅದು ಧರ್ಮಶಾಸ್ತ್ರವಾಗ್ಬೋದು, ಜ್ಯೋತಿಷಾಸ್ತ್ರ ಆಗ್ಬೋದು, ಪೂರ್ವಮೀಮಾಂಸಾ ಶಾಸ್ತ್ರ, ಸಾಂಖ್ಯ ಶಾಸ್ತ್ರ, ಯೋಗಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳು, ಅವುಗಳಲ್ಲೆಲ್ಲ ಈ ಯಾವ ಆಚಾರ್ಯರ ಈ ವಿದ್ವಾಂಸರು ಮಂಡಿಸಿದಂತಹ ವಾದಕ್ಕೆ ಉತ್ತರ ರೂಪವಾಗಿ ಆಚಾರ್ಯರು ಅದಕ್ಕೆ ಸಮಾಹಾರವಾಗಿ ತಮ್ಮ ವಾಕ್ಯಗಳನ್ನು ಹೇಳಿದರು. ಅದೇನದು ಅಂದರೆ ಅವರ ಪ್ರೌಢ ಪಾಂಡಿತ್ಯವನ್ನು ಆ ಪಂಡಿತರು ತೋರಿಸಿದ್ರಲ್ಲ, ನಾನಾ ಶಾಸ್ತ್ರಗಳಲ್ಲಿ ತೋರಿಸಿದ್ರಲ್ಲ, ಅದಕ್ಕೆ ಸಮಾನಾಂತರವಾಗಿ ಅದಕ್ಕೆ ಸರಿಯಾಗಿ ಆಚಾರ್ಯರು ಅವರ ಮಟ್ಟಕ್ಕಿಂತಲೂ ಪ್ರೌಢ ಮಟ್ಟದಲ್ಲಿ ಆ ಶಾಸ್ತ್ರಗಳ ಸಾರವನ್ನು ಹೇಳಿದರು. ಅವರಿಗೆಲ್ಲ ಅತ್ಯಾಶ್ಚರ್ಯವಾಯಿತು. ಜ್ಯೋತಿಷಾಸ್ತ್ರದ ಸೂತ್ರ, ನ್ಯಾಯಶಾಸ್ತ್ರದ ಸೂತ್ರ, ಆಯುರ್ವೇದ ಶಾಸ್ತ್ರದ ಸೂತ್ರ, ಯಾವ ವಿಭಾಗ ನೋಡಿದರು, ಶಾಸ್ತ್ರಗಳ ಯಾವ ವಿಭಾಗ ಆಗ್ಬೋದು, ಅನೇಕ ಶಾಸ್ತ್ರಗಳಲ್ಲಿಯ ಸೂತ್ರ ಮಟ್ಟದ ವಿಷಯಗಳನ್ನು ಯಾವ ಪುಸ್ತಕದ ಸಹಾಯ ಇಲ್ಲದೆ ಆಚಾರ್ಯರು ಕುಳಿತಲ್ಲಿಯೇ ಎಲ್ಲವನ್ನು ಕೂಡ ಪ್ರೌಢ ಮಟ್ಟದಲ್ಲಿ ತಾವು ಆ ಶಾಸ್ತ್ರ ಸಾರ, ಸೂತ್ರಗಳ ಸಾರವನ್ನು ಸೂತ್ರ ಸಹಿತವಾಗಿ ಮೂಲ ಪ್ರಮಾಣವನ್ನು, ಅದಕ್ಕೆ ವೇದ ಪ್ರಮಾಣ ಇದ್ದದ್ದು ಎಲ್ಲವನ್ನು ಸೂಚಿಸಿ ಅಲ್ಲಿ ಪೂರ್ಣಪ್ರಜ್ಞರು ಮಾತಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗಿ ಹೋಯಿತು. ಇಷ್ಟು ಸಣ್ಣ ವಯಸ್ಸಿನ ಯತಿ, ಇಷ್ಟು ಸಣ್ಣ ವಯಸ್ಸಿನವರು ಹೇಗೆ ಎಲ್ಲ ಶಾಸ್ತ್ರಗಳನ್ನು ಕೂಡ ಅವರು ಶಾಸ್ತ್ರಗಳ ಪ್ರೌಢ ಮಟ್ಟದ ಮಾತುಗಾರಿಕೆ ಹೇಗೆ ಹೊಂದಿದ್ದಾರೆ ಅಂತ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರು ಪೂರ್ಣಪ್ರಜ್ಞರು ಅಂತ, ಅವರಿಗೆ ಹೆಸರೇ ಪೂರ್ಣಪ್ರಜ್ಞ ಅಂತಲೇ ಹೆಸರಿಟ್ಟಿದ್ದಾರೆ. ಅದು ಅಚ್ಯುತ ಪ್ರಜ್ಞರಿಗೆ ಉಂಟಾದಂತಹ ಪ್ರೇರಣೆ, ಅನಂತೇಶ್ವರ ದೇವರು ತಾವಾಗಿಯೇ ಸೂಚಿಸಿರುವಂಥದ್ದು. ಹಾಗಾಗಿ
ಪೂರ್ಣಪ್ರಜ್ಞ ಎನ್ನುವಂತಹ ಹೆಸರು, ಆನಂದ ತೀರ್ಥ ಎನ್ನುವಂಥದ್ದು ಅದೇ ರೀತಿಯ ಅರ್ಥವನ್ನು ಕೊಡುವಂಥದ್ದು. ಅಂದರೆ ಶಾಸ್ತ್ರಾನಂದವನ್ನು ಉಂಟು ಮಾಡುವವರು. ತೀರ್ಥ ಅಂದರೆ ಶಾಸ್ತ್ರ, ಆನಂದ, ಶಾಸ್ತ್ರಾನಂದವನ್ನು ಕೊಡುವವರು, ಆನಂದಮಯವಾದಂತಹ ಆನಂದದ ಶಾಶ್ವತಾನಂದದ ಫಲವನ್ನು ಕೊಡುವಂತಹ ಶಾಸ್ತ್ರ ರಚನಕಾರರು ಎನ್ನುವ ದೃಷ್ಟಿಯಿಂದ ಆನಂದ ತೀರ್ಥ ಎನ್ನುವ ಹೆಸರು ಅವರಿಗಾಗಿತ್ತು. ಹೀಗೆ ಎಲ್ಲ ದೇವತೆಗಳು ಕೂಡ ಆನಂದ ತೀರ್ಥ ಎನ್ನುವ ಹೆಸರಾಗಲಿ ಅಥವಾ ಪೂರ್ಣಪ್ರಜ್ಞ ಎನ್ನುವ ಹೆಸರಾಗಲಿ ಎಲ್ಲವನ್ನು ದೇವತೆಗಳೇ ಅನುಮೋದನೆ ಮಾಡಿದ್ದಾರೆ. ಯಾಕೆಂದರೆ ದೇವತೆಗಳ ಪ್ರಾರ್ಥನಾನುಸಾರವಾಗಿ ಮುಖ್ಯ ಪ್ರಾಣದೇವರು ಕಲಿಯುಗದಲ್ಲಿ ಅವತರಿಸಿ ಈಗ ಪೂರ್ಣಪ್ರಜ್ಞರು ಆನಂದ ತೀರ್ಥರು ಅಂತ ಹೆಸರು ಪಡೆದವರು. ದೇವತೆಗಳಿಗೆಲ್ಲ ಪರಮಾನಂದ ಆಗಿರುವಂಥದ್ದು ಚಾತುರ್ಮಾಸ್ಯ ವ್ರತ ಯಾವ ರಾಮೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇದೆ. ಅಲ್ಲಿ 4 ತಿಂಗಳ ಕಾಲ ಆ ಚಾತುರ್ಮಾಸ್ಯ ಅವಧಿಯನ್ನು ಪೂರೈಸಿ ಮತ್ತೆ ಅವರು ಮತ್ತೆ ಆ ರಾಮೇಶ್ವರ ಕ್ಷೇತ್ರದಿಂದ ಮತ್ತೆ ಮುಂದುವರೆತಾರೆ. ಅವರು ಮುಂದುವರೆದು ಸೇರಿದ್ದು ಶ್ರೀರಂಗ ಕ್ಷೇತ್ರವನ್ನು. ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈಗ ನಾವು ಶ್ರೀರಂಗಂ ಅಂತ ಕರೆಯುವಂತಹ ಕ್ಷೇತ್ರ ಅದು ಶ್ರೀರಂಗ ಕ್ಷೇತ್ರ, ಮಹಾಕ್ಷೇತ್ರ. ಆ ಶ್ರೀರಂಗ ಕ್ಷೇತ್ರವನ್ನು ವೈಕುಂಠ ಅಂತಲೇ ಹೇಳ್ತಾರೆ. ಯಾಕೆಂದರೆ ಸಪ್ತಾವರಣ ಉಳ್ಳಂತಹ ಮಹನೀಯ ಕ್ಷೇತ್ರ, ಅದೊಂದು ಕಾವೇರಿ ದ್ವೀಪ ಅದು. ಹಾಗಾಗಿ ಇಲ್ಲಿ ಹೇಳ್ತಾರೆ ಪೂರ್ಣಪ್ರಜ್ಞರು ಯಾವ ಭುಜಂಗಶಾಯಿ, ಭುಜಂಗ ಅಂದರೆ ಸರ್ಪ ಅಂತರ್ಥ, ಶೇಷದೇವರ ಮೇಲೆ ಶಯನ ಮಾಡಿದಂತಹ ಶೃಂಗಾರ ಪೂರ್ಣನಾದಂತಹ ಕಡಲು, ಶೃಂಗಾರದ ಕಡಲಿನಂತೆ ಇರುವ ಆ ಶೇಷಶಯನನಾದಂತಹ ಹರಿಯನ್ನು ನಮಸ್ಕಾರ ಮಾಡಿದರು. ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಹರಿ ಅವನು ಸಜ್ಜನರಿಗೆ ಯಾವಾಗಲೂ ಮಂಗಲವನ್ನುಂಟು ಮಾಡುವ, ಸರ್ವ ಸಜ್ಜನರಿಗೂ ಸದಾ ಮಂಗಲವನ್ನುಂಟು ಮಾಡುವಂತಹ ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಶೃಂಗಾರದ ಕಡಲಿನಂತಿರುವ ಆ ಶೇಷಶಯನನಾದಂತಹ ಆ ಹರಿಯನ್ನು ಅಲ್ಲಿ ಆ ಅಮಂದಧೀಹಿ ಸರ್ವಜ್ಞರಾದಂತಹ ಆನಂದ ತೀರ್ಥರು ನಮಸ್ಕಾರ ಮಾಡಿದರು. ಅಂತಹ ದೇವನ ವಂದನೆಯನ್ನು ಮಾಡ್ತಾ ಅಲ್ಲಿಗೆ ಬಂದಿದ್ದಾರೆ. ಆಗತಃ ಆ ಕ್ಷೇತ್ರಕ್ಕೆ ಬಂದವರು, ಶ್ರೀರಂಗ ಕ್ಷೇತ್ರಕ್ಕೆ ಬಂದವರು ಇಂತಹ ಹರಿಯನ್ನು ವಂದನೆ ಮಾಡಿದರು. ಆ ಹರಿಯ ಮತ್ತೊಂದು ವಿಶೇಷತೆ ಏನು ಅಂದರೆ ಅವನು ಶ್ರೀರಂಗವಾಸಂ ಅಂತ ಹೇಳಿದರು. ಅದರ ಜೊತೆಯಲ್ಲಿ ಮತ್ತೊಂದು ಹೇಳ್ತಾರೆ, ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ. ಕವೇರ ಮಹಾರಾಜನ ಮಗಳಾಗಿ ಅವತರಿಸಿದಂತಹ ಆ ದೇವತಾ ನದಿಯಾಗಿರುವಂತಹ ಕಾವೇರಿ, ಕಾವೇರಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಕವೇರನ ಮಗಳು ಅಂತ ಅರ್ಥ. ಕವೇರನ ಮಗಳು ಕಾವೇರಿ. ಹೀಗಾಗಿ ಆ ಕವೇರ ಕನ್ಯೆಯಾದಂತಹ ಕಾವೇರಿಯಿಂದ, ಕಾವೇರಿಯ ತಂಪಾದ ಗಾಳಿಯಿಂದ ಸೇವಿತನಾಗಿರುವಂತಹ ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಸಜ್ಜನರಿಗೆ ಸದಾ ಮಂಗಲವನ್ನು ಉಂಟು ಮಾಡುವಂತಹ ಶೇಷಶಯನನಾದಂತಹ ಶೃಂಗಾರದ ಕಡಲಿನಂತಿರುವಂತಹ ಆ ಸ್ವಾಮಿಯನ್ನು, ದೇವನನ್ನು ಆಚಾರ್ಯರು ಆ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ಅಲ್ಲಿ ಆ ಮಂದಧಿ ಅಂದರೆ ಪೂರ್ಣ ಪ್ರಜ್ಞತೆ ಉಳ್ಳಂತಹ ಆನಂದ ತೀರ್ಥರು ಅವಂದತ ಅಂದರೆ ನಮಸ್ಕಾರ ಮಾಡಿದರು ಅಂತ ಈ ಅರ್ಥವನ್ನು ಈ ರೀತಿಯಾಗಿ ಬಣ್ಣಿಸ್ತಾರೆ. ತಥೋ ನಿವೃತ್ತ ಪರಮೇವ ಪೂರುಷಂ ಪ್ರಣಮ್ಯ ನಾನಾಯತನೇಷು ಸಂಚರನ್ ಪ್ರಕಾಶಯನ್ ಸ್ವಾತಿಶಯಾನ ಮಾನುಷಾನ್ ಆಶಾಮುದೀಚೀಂ ಪ್ರಯಯೌ ಅಸೌಕ್ರಮಾದ್. ಶ್ರೀರಂಗ ಕ್ಷೇತ್ರ ಮೊದಲಿಗೆ ನಾವು ನೋಡಿದ್ದು ಕನ್ಯಾತೀರ್ಥ ಅಂತ, ಕನ್ಯಾಕುಮಾರಿ ಕ್ಷೇತ್ರ, ಮತ್ತು ಧನುಷ್ಕೋಟಿ, ಹಾಗೆ ರಾಮೇಶ್ವರ ಕ್ಷೇತ್ರ ನಂತರದಲ್ಲಿ ಬಂದದ್ದು, ನಂತರದಲ್ಲಿ ಮುಟ್ಟಿದ್ದು ಈ ಶ್ರೀರಂಗ ಕ್ಷೇತ್ರ. ಹೀಗೆ ಬಹುಕ್ಷೇತ್ರಗಳು
ಬಹುತೀರ್ಥಗಳು, ಅತ್ಯಂತ ಪುಣ್ಯಮಯವಾದಂತಹ ನದಿಗಳು, ಪವಿತ್ರ ನದಿಗಳು, ಹೀಗೆ ಎಲ್ಲವನ್ನೂ ಸೇವಿಸಿಕೊಂಡು ಪೂರ್ಣ ಪ್ರಜ್ಞರು ಆಯಾ ಕ್ಷೇತ್ರಗಳಿಂದ ಹೊರಟರು. ನಂತರದಲ್ಲಿ ಶ್ರೀರಂಗ ಕ್ಷೇತ್ರದಿಂದ ಅವರು ಹೊರಟು ಮುಂದೆ ಮುಂದೆ ಸಂಚರಿಸ್ತಾರೆ. ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ. ಅದು ತಮಿಳುನಾಡಿನ ವಿಶೇಷತೆ. ತಮಿಳುನಾಡು ಹಾಗೂ ನಮ್ಮ ದಕ್ಷಿಣ ಕನ್ನಡ, ಇವೆರಡೂ ಕ್ಷೇತ್ರಗಳಿಗೆ ಎಷ್ಟೋ ಹೋಲಿಕೆ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಅನ್ನೋ ಒಂದು ಜಿಲ್ಲೆಯಲ್ಲಿ ಇರುವಷ್ಟು ದೇವಸ್ಥಾನಗಳು ಮತ್ತೆಲ್ಲೂ ಇಲ್ಲ. ಎಲ್ಲವೂ ಕೂಡ 3,000 ವರ್ಷಗಳಷ್ಟು ಹಳೆಯ ದೇವಸ್ಥಾನಗಳು. ಎಲ್ಲ ಕಡೆಯಲ್ಲೂ ಆಚಾರ್ಯ ಮಧ್ವರು ಪೂಜಿಸಿದ್ದಾರೆ. ಮತ್ತು ತಮಿಳುನಾಡಿನಲ್ಲಿ ಬಹಳ ದೇವಸ್ಥಾನಗಳಿವೆ, ಎಷ್ಟು ಅಂತಿಲ್ಲ. ಅಲ್ಲಿ ಒಂದು ಕುಂಭಕೋಣ ಅಂತ ಒಂದು ಕ್ಷೇತ್ರ. ಅಲ್ಲಿ 1 ತಿಂಗಳು ಸುಮ್ಮನೆ ಬಿಡಾರ ಮಾಡಿ ಬಿಡಬೇಕು. ಬೆಳಗ್ಗೆ ಮುಂಚೆ ನಾವು ಒಂದು ವಾಹನ ತೆಗೆದುಕೊಂಡು ಹೋದರೆ ಬೆಳಿಗ್ಗೆ ಮುಂಚೆ ಹೊರಟು ರಾತ್ರಿ ಮನೆ ಸೇರುವುದು, ನಾವು ಉಳಿದ ಸ್ಥಳ ಸೇರುವುದು. ಹಾಗೆ ನಾವು ಮಾಡಿದರೂ ಕೂಡ 1 ತಿಂಗಳ ಕಾಲ ನಾವು ಪರ್ಯಟನೆ ಮಾಡಿದರೂ ಮತ್ತೂ ಸಹ ನಾವು ನೋಡದೇ ಇರೋ ಕ್ಷೇತ್ರಗಳೇ ಉಳಿತವೆ. ಅಷ್ಟು ದಿವ್ಯ ದೇಶಗಳಲ್ಲದಂತಹ ಬೇರೆ ಬೇರೆ ಕ್ಷೇತ್ರಗಳು ಎಲ್ಲವೂ ಕೂಡ ಬಹಳ ಉಂಟು. ಯಾಕೋ ಅಲ್ಲಿ ಆಡಳಿತ ಮಾತ್ರ ವಿರೋಧ ಅಷ್ಟೆ. ಬ್ರಾಹ್ಮಣ ವಿರೋಧಿ ಮನೋಭಾವದ ಸರ್ಕಾರ ಅಲ್ಲಿ ಇರುವುದೇ ಬಹಳ ಗೋಜಲು. ಅದರಿಂದಾಗಿ ಬಹಳ ವ್ಯಥೆ ಅನ್ನಿಸ್ತದೆ. ಇಲ್ಲದಿದ್ದರೆ ನಮ್ಮ ಭರತ ಭೂಮಿಯ ಅತ್ಯಂತ ಉತ್ತರ ಪುಣ್ಯಮಯವಾದಂಥ ಸ್ಥಳ ಅದು. ಅದಕ್ಕೆ ಉತ್ಪನ್ನ ದ್ರವಿಡ ದೇಶ ಅಂತ ಭಕ್ತಿದೇವಿ ಹೇಳೋದು. ದ್ರವಿಡ ದೇಶ ಅಂದರೆ ತಮಿಳುನಾಡು ಅಂತ ಯಾರು ಅರ್ಥ ಮಾಡ್ಕೊಳ್ಬಾರ್ದು, ಅದೊಂದು ಹುಚ್ಚುತನ. ದ್ರವಿಡ ದೇಶ ಅಂದರೆ ದಕ್ಷಿಣ ಭಾರತ ಅಂತ ಅರ್ಥ. ಅದರಲ್ಲಿ ವಿಶೇಷತಃ ಕೇರಳ ಮತ್ತು ತಮಿಳುನಾಡು ಎರಡೂ ಸೇರ್ತವೆ. ಹಾಗಾಗಿ ಉತ್ಪನ್ನ ದ್ರವಿಡ ದೇಶ ಅಂತ. ಹಾಗಾಗಿ ಅಲ್ಲಿ 1000 ಪ್ರಬಂಧಗಳು ಹುಟ್ಟಿದವು, 4000 ಪ್ರಬಂಧಗಳು ಹುಟ್ಟಿದಂತಹ ಕ್ಷೇತ್ರ. ವೃದ್ಧಿ ಕರ್ನಾಟಕೇ ಗತ ಅಂತ. ಕರ್ನಾಟಕ ದೇಶಕ್ಕೆ ಬಂದರೆ ಕರ್ನಾಟಕದಲ್ಲಿ ಕಾರ್ನಾಟಕಿ ಎನ್ನುವ ಭಾಷೆಯನ್ನು ಮಾತಾಡೋದು. ಆ ಕಾರ್ನಾಟಕಿ ಭಾಷೆಯನ್ನು ಪ್ರಾಕೃತವಾಗಿ ಹೇಳುವಾಗ ಕನ್ನಡ ಅಂತ ಕರೀತಾರೆ. ಕನ್ನಡಕ್ಕೆ ಮೂಲ ಹೆಸರು ಕಾರ್ನಾಟಕಿ ಅಂತ, ಸಂಸ್ಕೃತದಲ್ಲಿ ಕಾರ್ನಾಟಕಿ ಅಂತ, ಅದೇ ಕನ್ನಡ ಭಾಷೆ. ಇಲ್ಲಿ ಹರಿದಾಸರು ಬಹಳ, ಅದರಿಂದ ವೃದ್ಧಿಂಗತ ಅಂತ. ಭಕ್ತಿ ಬೆಳೆದದ್ದು ಕರ್ನಾಟಕದಲ್ಲಿ, ಕ್ವಚಿನ್ ಮಹಾರಾಷ್ಟ್ರ ಅಂತ. ಮಹಾರಾಷ್ಟ್ರದಲ್ಲಿಯೂ ಕೂಡ ಇದು ಬೆಳೆದಿದೆ, ಅಲ್ಲಲ್ಲಿ ಬೆಳೆದಿದೆ ಅಂತ. ಏಕೆಂದರೆ ಪಂಢರಪುರ ಕ್ಷೇತ್ರ ಇಷ್ಟೆಲ್ಲ ಪ್ರಸಿದ್ಧ ಅಲ್ವಾ. ಪಂಢರಾಪುರ, ತುಳಜಾಪುರ, ಕೊಲ್ಹಾಪುರ, ಹೀಗೆ ಅನೇಕ, ನಾಸಿಕ ಕ್ಷೇತ್ರ, ಇಲ್ಲೆಲ್ಲ ಬಹಳ ಭಕ್ತಿಭಾವದಿಂದ ಬಹಳ ವಿಶೇಷವಾಗಿ ಮಹಾರಾಷ್ಟ್ರದ ಸ್ಥಳಗಳಲ್ಲಿ ಆ ಲಕ್ಷ್ಮೀದೇವಿ ಹಾಗೂ ಪಂಢರಾಪುರದ ವಿಠ್ಠಲ ಭಜನೆ ಬಹಳ ನಡೀತದೆ. ಹೀಗೆ ಮುಂದೆ ಗುರ್ಜರದಲ್ಲಿ ಇಲ್ಲ ಅಂದರೆ ಗುಜರಾತಿನಲ್ಲಿ ಕಡಿಮೆ ಆಯಿತು. ಮುಂದೆ ಗುಜರಾತಿನಿಂದ ಮುಂದೆ ಹೋಗುವುದೇ ಪಾಕಿಸ್ತಾನ. ಆ ಪಾಕಿಸ್ತಾನದಲ್ಲೆಲ್ಲ ಭಕ್ತಿ ಕಾಣುವುದೇ ಇಲ್ಲ, ಅದೆಲ್ಲ ಮರೆಯಾಗಿ ಹೋಯಿತು ಅಂತ. ಇದನ್ನು ಹೇಳಿದ್ದು ಯಾವಾಗ? ಕಲಿಯುಗದ ಆರಂಭಕ್ಕೆ ಕೆಲ ಕಾಲದ ಮೊದಲಿಗೆ ಹೇಳಿದಂತಹ ಮಾತು. ಭಕ್ತಿ ನಾರದ ಸಂವಾದದಲ್ಲಿ ಪದ್ಮಪುರಾಣದಲ್ಲಿರುವಂತಹ ಮಾತು ಇದು. ಈಗ ನಮ್ಮ ಯಾವ ಆಚಾರ್ಯರು ಇಂತಹ ಪ್ರಸಿದ್ಧವಾದಂತಹ ಅನೇಕ ದೇವ ಸನ್ನಿಧಿಗಳನ್ನೆಲ್ಲ ಸಂದರ್ಶನ ಮಾಡ್ತಾ, ಅಲ್ಲಲ್ಲಿಯ ತೀರ್ಥಗಳನ್ನು ಸೇವಿಸ್ತಾ, ಆಚಾರ್ಯರು ಆ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ, ಆ ಪರಮಾತ್ಮನಾದಂಥ ಸರ್ವೋತ್ತಮನಾದ ನಾರಾಯಣನನ್ನು ವಿಶೇಷವಾಗಿ ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲ ದರ್ಶನ ಮಾಡಿ ಆನಂದಿಸ್ತಾ ಹಾಗೆಯೇ ಅವರು ಮುಂದೆ ಹೊರಟರು. ಆದರೆ ಮನುಷ್ಯ ಮಾತ್ರರಲ್ಲಿ ಕಾಣದಿರುವಂತಹ ಮಹತ್ವ, ಮಹಾಮಹಿಮೆಗಳೆಲ್ಲ ಆಚಾರ್ಯರಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಆಚಾರ್ಯರ ಪಯಣ ಬಡಗಿ ದಿಕ್ಕಿನ ಕಡೆಗೆ ನಡೀತು. ತೆಂಕಿನಿಂದ ಬಡಗಿನ ಕಡೆಗೆ ಅವರ ಪಯಣ. ತತಸ್ತತೋ ವಿಸ್ಮಿತಲೋಚನೈರ್ನರೈಃ ನಿರೀಕ್ಷ್ಯಮಾಣೋತಿ ಸುಲಕ್ಷಣಾಕೃತಿಃ ಗ್ರಾಮೋತ್ತಮಾನ್ ಪ್ರಾಪ್ಯ ಪಯಸ್ವಿನೀ ತಟೇ ವಿವೇಶ ದೇವಾಯತನಂ ಸಕಿಂಚನಾಂ. ಹಾಗೆಯೇ ಅವರು ಪಯಣಿಸಿ ಮತ್ತೆ ಕರಾವಳಿಗೆ ಬಂದಾಗ ಕೇರಳದಲ್ಲಿ ಅವರು ಮುಂದುವರೆಯುತ್ತಾ ಇದ್ದಾರೆ. ಆಗ ಅಲ್ಲಿ ಪಯಸ್ವಿನಿ ಸಿಕ್ಕಿತು.
ಆ ಪಯಸ್ವಿನಿ ತೀರಕ್ಕೆ ಬಂದರು. ಮತ್ತು ಇವರು ಎಲ್ಲೆಲ್ಲಿ ಯಾತ್ರೆ ಮಾಡಿದರು, ಆಚಾರ್ಯರ ಪಯಣ ಎಲ್ಲೆಲ್ಲಿ ಸಾಗಿತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಜನ ಬಹಳ ಸೇರ್ತಿದ್ರು. ಯಾಕೆ ಅಂದರೆ ಒಂದು ಸುಮಾರು ದೂರ ಪಯಣಿಸಿ ಒಂದು ಕಡೆಯಲ್ಲಿ ತಂಗುವಾಗ ಅಲ್ಲಿ ಕೆಲವರು ನೋಡಿದರು, ಯಾರೋ ಒಬ್ಬ ಮಹಾಪ್ರಭಾವಿ ವ್ಯಕ್ತಿ, ಅವನು ಎಷ್ಟು ಚಂದ ಇದ್ದಾನೆ ಅಂದರೆ ಅವನನ್ನು ಸುಮ್ಮನೆ ಅವನ ಚಂದವನ್ನು ನೋಡಲಿಕ್ಕೆ ಹೋಗ್ಬೇಕು, ಅಂಥ ಚೆಲುವ ಸನ್ಯಾಸಿ ನೋಡುವ ಅಂತ ಬಂದು. 8 ಅಡಿ ಎತ್ತರದವರಂತೆ, ಎಲ್ಲವೂ ಕೂಡ ಪ್ರಮಾಣಬದ್ಧವಾದಂತಹ ಅವಯವಗಳಿಂದ ಕೂಡಿರುವಂತಹ ಮಹಾ ತೇಜಸ್ವಿ, ಒಂದು ರೀತಿ ಭೂಮಿಯ ಮೇಲಿರುವಂಥ ಸೂರ್ಯ ಅಂತ ಹೇಳಬೇಕು, ಅಂತಹ ತೇಜಸ್ವಿ, ಸದಾ ಮುಗುಳ್ನಗೆ ಮುಖದಲ್ಲಿ, ಯಾವಾಗಲೂ ಪ್ರಶಾಂತತೆ, ಪ್ರಸನ್ನ ಮುಖಭಾವ, ಮುಗುಳ್ನಗುವ ಮುಖ. ಯಾರಿಗೆ ಬೇಡ? ಯಾರಾದರೂ ಕೂಡ ನೋಡಿದರೆ ಎಷ್ಟೋ ರೀತಿಯ ಆನಂದ ಉಂಟಾಗ್ತದೆ, ಎಲ್ಲ ಬೇಗೆಗಳೆಲ್ಲ ಪರಿಹಾರ ಆಗಿ ಹೋಗ್ತವೆ ಮತ್ತು ಸಂಕಷ್ಟಗಳೆಲ್ಲ ಪರಿಹಾರ ಆಗ್ತವೆ. ಇಂತಹ ಸುಲಕ್ಷಣಾಕೃತಿ ಅಂತ, ಅದಕ್ಕೆ ವಿಸ್ಮಿತ ಲೋಚನ ಇರ್ನರೈಹಿ, ನೋಡುವ ಜನರಿಗೆ ಬಹಳ ಬೆರಗು ಅನ್ನಿಸ್ತು, ಬಹಳ ಬೆರಗಾಗಿ ಬಿಟ್ಟರು ಜನರು. ಎಲ್ಲರೂ ಕೂಡ ಆಶ್ಚರ್ಯಪೂರ್ಣವಾದಂತಹ ಕಣ್ಣುಗಳಿಂದ ಎಲ್ಲ ಕ್ಷೇತ್ರಗಳ ಜನರು ನೋಡ್ತಿದ್ರಂತೆ. ಮತ್ತೆ ಮುಂದಿನ ಊರಿಗೆ ಇವರು ಯಾವ ದಿಕ್ಕಿಗೆ ಹೋಗ್ತಾರೆ ಅಂದರೆ ಅಷ್ಟರೊಳಗಾಗಲೇ ವಾರ್ತಾವಾಹಿಗಳು ಹೋಗಿ, ನೋಡಿ ಈ ದಿಕ್ಕಿನಲ್ಲಿ ಬರ್ತಾರೆ ಒಬ್ಬರು ಮಹಾಪುರುಷರು ಯತಿವರಿಯರು, ಅವರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ವಾರ್ತಾವಾಹಿಗಳು ಹೇಳಿಯೇ ಬಿಡ್ತಿದ್ರು. ಅಲ್ಲಿಯ ಜನ ಸನ್ನದ್ಧರಾಗಿ ಯಾವಾಗ ಈ ದಿವ್ಯ ಪುರುಷ ತಮ್ಮೂರಿಗೆ ಬಂದಾನು ಅಂತ ಕಾಯ್ತಾ ಇದ್ರಂತೆ. ಆ ರೀತಿ ಗ್ರಾಮೋತ್ತಮಾನ್ ಪ್ರಾಪ್ಯ, ಅತ್ಯುತ್ತಮವಾದ ಗ್ರಾಮಗಳನ್ನೆಲ್ಲ ಹೋಗಿ ತಲುಪಿದ್ದಾರೆ. ಕಡೆಗೆ ಪಯಸ್ವಿನಿಗೆ ಬಂದರು. ಪಯಸ್ವಿನಿ ಬಹಳ ಪ್ರೀತಿ ಆಚಾರ್ಯರಿಗೆ, ಯಾಕೆಂದರೆ ಮುಂದೆ ಅಲ್ಲಿ ದುರ್ಗಾವಿರ್ಭಾವ ಆಗ್ತದೆ ಅಂತ. ಇನ್ನೂವರೆಗೆ ಆಗಲಿಲ್ಲ, ಆದರೆ ಆಗ್ತದೆ. ಆ ಪಯಸ್ವಿನಿ ತೀರದಲ್ಲೇ ದುರ್ಗಾವಿರ್ಭಾವ ಆಗ್ತದೆ, ಇದೇ ಕಲಿಯುಗದಲ್ಲಿ, ಬಹಳ ದೂರ ಇಲ್ಲ, ಸದ್ಯದಲ್ಲೇ ಆಗ್ತದೆ. ಕೆಲವೊಮ್ಮೆ ಕೇರಳದ ಕೆಲವು ಪರಿಸ್ಥಿತಿಯನ್ನು ಕೇಳಿದಾಗ ದುರ್ಗೆ ಯಾವಾಗ ಆವಿರ್ಭಾವ ಆಗ್ತಾಳೆ ಅಂತ ಬೇಡುವ ಹಾಗೆ ಆಗ್ತಾ ಇದೆ. ಆ ರೀತಿ ಆ ಪಯಸ್ವಿನಿ ತೀರಕ್ಕೆ ಅವರು ಬಂದರು. ಅಲ್ಲಿ ಇದ್ದಂತಹ ಒಂದು ದೇವಸ್ಥಾನ, ಆ ದೇವಸ್ಥಾನವನ್ನು ಅವರು ಪ್ರವೇಶ ಮಾಡಿದರು. ಪಯಸ್ವಿನಿ ತೀರದಲ್ಲಿದ್ದ ದೇವಸ್ಥಾನವನ್ನು ಪ್ರವೇಶ ಮಾಡಿದರು. ಹೀಗಾಯಿತು. ಅಧೀತ್ಯ ಧರ್ಮೇಣ ಷಡಂಗಮಾಗಮಂ ತದರ್ಥ ಸಂವರ್ಣನ ನಿರ್ಣಯಾನ್ವಿತಾಃ ಪ್ರಾಪುರ್ದ್ವಿಜೇಂದ್ರಾಃ ತಮಪೂರ್ವಪೂರುಷಂ ಜಿಜ್ಞಾಸವಃ ಸುಪ್ರಥಿತಂ ಜಗತ್ರಯೇ. ಬಹಳ ಹಿರಿಯರಾದಂತಹ ಬ್ರಾಹ್ಮಣೋತ್ತಮರು ಆ ಪಯಸ್ವಿನಿ ತೀರಕ್ಕೆ ಬಂದು ಸೇರಿದರು. ಎಲ್ಲಿ ಆಚಾರ್ಯರು ಆ ಪಯಸ್ವಿನಿ ತೀರದ ದೇವಾಲಯವೊಂದರಲ್ಲಿ ಅವರು ಉಳಿದರೋ ಆ ಸ್ಥಳಕ್ಕೆ ಅಲ್ಲಿ ಹಿರಿಯ ಬ್ರಾಹ್ಮಣೋತ್ತಮರೆಲ್ಲ ಬಂದು ಸೇರಿದರು. ಮಹಾವಿದ್ವಾಂಸರು. ಅದು ಕೇರಳವಾದ್ದರಿಂದ ಆಗೆಲ್ಲ ಮಾಧ್ವರು ಅಂತ ಇರಲಿಲ್ಲ. ಮಧ್ವನ ನಂತರ ಮಾಧ್ವ ಅನ್ನೋ ಪದಕ್ಕರ್ಥ ಏನು? ಮಧ್ವ ಸಂಬಂಧಿ, ಮಧ್ವಾನುಯಾಯಿ ಅಂತ. ಇನ್ನು ಮೇಲೆ ಮಧ್ವಾನುಯಾಯಿಗಳು ಬರ್ತಾರೆ. ಅನೇಕ ದಿಗ್ಗಜರಾದಂತಹ ವಿದ್ವಾಂಸರು, ಅನೇಕ ಅದ್ವೈತ ವೇದಾಂತದ ಮಹಾವಿದ್ವಾಂಸರು ಕೂಡ ಆಚಾರ್ಯರ ಆ ಒಂದು ಉಪದೇಶವನ್ನು ಚೆನ್ನಾಗಿ ಹೀರಿಕೊಂಡು ಅದರ ಗುಣವನ್ನು ಅರ್ಥೈಸಿಕೊಂಡು ಕಡೆಗೆ ಆಚಾರ್ಯರಲ್ಲಿ ಶರಣಾಗಿ ಮತ್ತೆ ಅವರು ಆಚಾರ್ಯರಿಂದ ವೈಷ್ಣವ ದೀಕ್ಷೆಯನ್ನು ಪಡೆದರು ಅಂತ. ಇದು ಮುಂದೆ ಬರುವಂಥ ವಿಷಯ. ಈಗ ಪಯಸ್ವಿನಿ ತೀರ ಅಲ್ಲಿರುವಂಥ ದೇವಸ್ಥಾನ, ಅಲ್ಲಿ ಪೂರ್ಣಪ್ರಜ್ಞರ ವಾಸ ಇದೆ, ಗುರುಗಳು ಜೊತೆಯಲ್ಲಿದ್ದಾರೆ. ಆಗ ಅಲ್ಲಿ ಬಹಳ ಹಿರಿಯರಾದಂತಹ ಬ್ರಾಹ್ಮಣೋತ್ತಮರು, ಮಹಾವಿದ್ವಾಂಸರೆಲ್ಲರೂ ಬಂದು ಸೇರಿದರು. ಅವರೆಲ್ಲರಿಗೂ ಸಾಮುದ್ರಿಕ ಲಕ್ಷಣ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಲಕ್ಷಣದ ಒಂದು ಮಾನುಷಾಕೃತಿ ಅಂದರೆ ಇವ ಮನುಷ್ಯನಲ್ಲ, ಈ ರೀತಿಯ ಆಕೃತಿ ಸುಲಕ್ಷಣಗಳಿದ್ದರೆ ಇವ ಮನುಷ್ಯನಲ್ಲ, ಇವ ದೇವೋತ್ತಮನೇ ಬಂದಿದ್ದಾನೆ ಅಂತ ತಕ್ಷಣ ಅವರಿಗೆ ತೀರ್ಮಾನ ಆಯಿತು. ಯಾಕೆ ಅಂದರೆ ಅವರು ಹೇಗಿದ್ದಾರೆ? ಷಡಂಗಮಾಗಮಂ, ಮತ್ತು ಅವರು ವೇದಾಂಗಗಳನ್ನು ಚೆನ್ನಾಗಿ ಬಲ್ಲವರು, ವೇದಾಂಗಗಳನ್ನು ಬಲ್ಲವರು, ಬೇರೆ ಸಾಮುದ್ರಿಕ ಲಕ್ಷಣ ಬಲ್ಲವರು, ಬೇರೆ ಏನೇನು ಬೇಕಿತ್ತು ಆ ಲೋಕದಲ್ಲಿ ಏನೇನು ಅರ್ಥೈಸಿಕೊಳ್ಬೇಕೋ ಎಲ್ಲವನ್ನು ಚೆನ್ನಾಗಿ ತಿಳಿದಂತಹ ಗಟ್ಟಿ ವಿದ್ವಾಂಸರು. ಹಾಗಾಗಿ
ಇಲ್ಲಿ ನೋಡ್ತಾರೆ, ಪ್ರಾಪುರ್ದ್ವಿಜೇಂದ್ರ ತಮ್ ಅಪೂರ್ವ ಪುರುಷಂ, ಹಿಂದೆಂದೂ ಕಾಣದಂತಹ ಮಹಾಪುರುಷ ಇವ. ಯಾಕೆಂದ್ರೆ ಅವರು ಈಗಾಗಲೇ ಹಿರಿಯ ವಯಸ್ಸಿನವರು ಅಂದರೆ 50-60 ವರ್ಷಗಳಾಗಿರ್ತದೆ. 60 ವರ್ಷಗಳು ದಾಟಿದವರು, ಅವರಿಗೆ ಎಷ್ಟೋ ಲೋಕಾನುಭವ ಇರ್ತದೆ ಅಲ್ವಾ. ತಮ್ಮ ಒಂದು 15 ವರ್ಷಗಳ ನಂತರದಲ್ಲಿ ಅವರು ನೋಡಿದಂತಹ, ಸ್ವಲ್ಪ ತಿಳುವಳಿಕೆಯಿಂದ ಅವರು ನೋಡಿದಂತಹ ವ್ಯಕ್ತಿಗಳ ಪೈಕಿ, ಹಾಗೆ ಒಂದು 40-45 ವರ್ಷಗಳಿಂದ ಅವರು ನೋಡಿರುವ ಜನರಿದ್ದಾರೆ. ಅತ್ಯಂತ ಅವರು ಹಿರಿಯ ವಯಸ್ಸಿನವರನ್ನ, ಮಧ್ಯ ವಯಸ್ಸಿನವರು, ಯುವಕರು ಎಲ್ಲರನ್ನೂ ನೋಡಿರ್ತಾರೆ. ಯಾರಲ್ಲಿಯೂ ಕೂಡ ಈ ರೀತಿ ಈ ಸುಲಕ್ಷಣ ಅವರು ಕಂಡೇ ಇಲ್ಲ, ಇಂತಹ ಸುಲಕ್ಷಣಾಕೃತಿಯಾದಂತಹ ಆಚಾರ್ಯರು. ಹಾಗಾಗಿ ಅವರೇನು ಮಾಡಿದ್ದಾರೆ, ಈಗ ಈ ಒಳ್ಳೆ ಲಕ್ಷಣಗಳಿಂದ ಕೂಡಿರುವಂತಹ ಈ ಅಪೂರ್ವ ಪುರುಷಂ, ಹಿಂದೆಂದೂ ಕಾಣದಂತಹ ಪುರುಷ, ಈ ವ್ಯಕ್ತಿ, ಇವರನ್ನು ನೋಡಿದರು ಆ ದ್ವಿಜೇಂದ್ರರು, ಅಂದರೆ ಬ್ರಾಹ್ಮಣೋತ್ತಮರು ನೋಡಿ ಅವನು ಕಾಣಬೇಕು ಅಂತಲೇ ಬಂದವರು. ಅವರೆಲ್ಲ ಹೇಗಿದ್ದಾರೆ ಆ ಬ್ರಾಹ್ಮಣರು ಅಂದರೆ, ಅಧೀತ್ಯ ಧರ್ಮೇಣ ಷಡಂಗಂ ಆಗಮಂ, ವೇದಗಳನ್ನೆಲ್ಲ ಅಧ್ಯಯನ ಮಾಡುವಾಗ ಸಾಂಗ ವೇದಾಧ್ಯಯನ ಅಂದರೆ ಷಡಂಗ 6 ಅಂಗಗಳಿಂದ ಕೂಡಿದಂತಹ ವೇದಾಧ್ಯಯನ ಮಾಡಿದವರು. 6 ಅಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ವೇದಾಧ್ಯಯನ ಮಾಡುವಾಗ ವೇದಾರ್ಥವನ್ನು ಸರಿಯಾಗಿ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವೇದದ ಪ್ರಯೋಗಗಳು, ವೇದದಲ್ಲಿರುವಂತಹ ಪದಪ್ರಯೋಗಗಳ ರಹಸ್ಯವೂ ತಿಳಿದಿರ್ತದೆ. ಯಾಕೆಂದರೆ ಆವಾಗ ಅವರಿಗೆ ಆ ಷಡಂಗಗಳನ್ನು ಅಂದರೆ ವೇದಗಳ 6 ಅಂಗಶಾಸ್ತ್ರಗಳ ಅಧ್ಯಯನ ಮಾಡಿದವರಿಗೆ, ಹಾಗೆ ಮಾಡಿದವರು, ಧರ್ಮದಿಂದ ಮಾಡಿದವರು ಅಂದರೆ ಗುರುಕುಲ ವಾಸದ ಆ ಧರ್ಮಪರಾಯಣತೆಯಿಂದ ಮಾಡಿದವರು. ತದರ್ಥ ಸಂವರ್ಣನ ನಿರ್ಣಯಾನ್ವಿತ, ಹಾಗಾಗಿ ವೇದಾರ್ಥವನ್ನು ಚೆನ್ನಾಗಿ ವರ್ಣಿಸಿ ನಿರ್ಣಯ ಪೂರ್ವಕವಾಗಿ ವರ್ಣಿಸುವಂತಹ ಸಾಮರ್ಥ್ಯವುಳ್ಳವರವರು. ಅಂತಹ ಬ್ರಾಹ್ಮಣೋತ್ತಮರೆಲ್ಲ, ಆ ವಿದ್ವಾಂಸರೆಲ್ಲ ಬಂದು ಸೇರಿದರು. ಹಿಂದೆಂದೂ ಕಾಣದಂತಹ ದಿವ್ಯಾಕೃತಿ, ಭೂಮಿಯಲ್ಲಿ ನಡೆದಾಡುವಂತಹ ಸೂರ್ಯ, ಯಾರು ಎಲ್ಲಿ ಕಾಣಬೇಕು ಇಂಥವನನ್ನ ಅಂತ ಅತ್ಯಾಶ್ಚರ್ಯವಾಗಿ ಹೋಯಿತು. ಅವರೆಲ್ಲ ಬಂದವರು ಹೇಗೆ ಬಂದರು? ಆಚಾರ್ಯ ಬಂದವರು ಯತಿಗಳು, ಇವರು ಯತಿಯೂ ಹೌದು, ದಿವ್ಯಾಕೃತಿಯಾದಂತಹ ಪೂರ್ಣಪ್ರಜ್ಞರು ಯತಿಯೂ ಹೌದು, ಹಾಗೆ ಅವರ ದಿವ್ಯಾಕಾರವೂ ಆಗಿದೆ. ಈಗ ಇವರು ಷಡಂಗ ಸಹಿತ ವೇದಾಧ್ಯಯನ ಮಾಡಿದವರು, ಚೆನ್ನಾಗಿ ತಿಳಿದವರೇ. ಸ್ವಲ್ಪ ತಿಳಿದ್ರೆ ನಾವ್ಯಾಕೆ ಕೇಳಿಸ್ಕೋಬೇಕ್ರಿ, ನಮಗೆಲ್ಲ ಗೊತ್ತಿದೆ ರೀ, ನಮಗೆಲ್ಲ ಗೊತ್ತಿದೆ ಗೊತ್ತಾ ಅಂತ ಹೀಗೆಲ್ಲ ಶೈಲಿಯಲ್ಲಿ ಮಾತಾಡ್ತಾರೆ. ಅವರದ್ದೇ ಒಂದು ಜೋರಿನ ಧೋರಣೆಯ ಶೈಲಿಯಲ್ಲಿ ಮಾತಾಡುವವರನ್ನ ಕಂಡಿದ್ದೇನೆ. ಹೊಲಸು ಜನಗಳೆಲ್ಲ ಇರ್ತಾರೆ. ಆದರೆ ನಮ್ಮ ಆಚಾರ್ಯರ ಬಗ್ಗೆ ವಿಚಾರ ಮಾಡುವಾಗ ಎಷ್ಟು ಆನಂದ ಆಗ್ತದೆ. ನಡಿಲಾಯ ಭಟ್ರನ್ನು ಅಷ್ಟೇ, ಆ ನಡಿಲಾಯ ಭಟ್ರನ್ನ ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ, ಎಂತಹ ವಿನಯ ಅವರದ್ದು. ಪುರಾಣ ರಹಸ್ಯಂ, ಯಾರು ಪುರಾಣ ರಹಸ್ಯಗಳನ್ನೆಲ್ಲ, ಇತಿಹಾಸ ಪುರಾಣ ರಹಸ್ಯ ತಿಳಿದವರು, ಆದರೆ ಎಷ್ಟು ವಿನೀತರು. ಹಾಗಾಗಿ ಅವರನ್ನು ಕೇವಲ ಭಟ್ಟರು ಅಂತ ಕರೀತಿದ್ರು. ಅವರ ಹೆಸರೇ ಹೇಳಲಿಕ್ಕೆ ಸಹ ಭಯ ಇತ್ತು ಜನರಲ್ಲಿ, ಅಷ್ಟು ಗೌರವಾದರಗಳನ್ನು ಗಳಿಸಿದವರು ನಡಿಲಾಯರು. ಇವರೆಲ್ಲ ನಮ್ಮ ಮುಂದೆ ನಿಂತು ಬಿಡ್ತಾರೆ. ಹಾಗಾಗಿ ನಮಗೆ ತೀರ ಸೊಕ್ಕಿನಿಂದ ಮಾತಾಡುವವರನ್ನು ನೋಡಿದರೆ ಹೇಸಿಗೆ ಅನ್ನಿಸ್ತದೆ. ಪ್ರಪಂಚವನ್ನು ನೋಡುವ ದೃಷ್ಟಿಗೆ ನಾನು ಹೇಳುವುದು, ಶ್ಲೋಕಾರ್ಥ ಅಲ್ಲ ಇದು, ಗೊತ್ತಾಗ್ತದೆ ಯಾರಿಗೂ ಕೂಡ. ಈಗ ಈ ಅಪೂರ್ವ ಪುರುಷ ಇದ್ದಾನೆ, ಇವರನ್ನು ನೋಡಿ, ಅಂದರೆ ಈ ಪೂರ್ಣ ಪ್ರಜ್ಞರನ್ನ ನೋಡಿ ಅವರೆಲ್ಲ ಮಾತಾಡಿಸ್ಲಿಕ್ಕೆ ಬರ್ತಾರೆ. ಅವರೆಲ್ಲ ಯಾರು ಅಂದರೆ ಜಿಜ್ಞಾಸೆ ಉಳ್ಳವರಾಗಿ ಬಂದಿದ್ದಾರೆ. ಯಾರೂ ಕೂಡ ತಮ್ಮ ಪಾಂಡಿತ್ಯವನ್ನು ತೋರಿಸಲಿಕ್ಕೆ ತಾವು ಮಹಾಪಂಡಿತರಂತ ಬೀಗಿ ಬಂದವರಲ್ಲ, ಅವರೆಲ್ಲ ಜಿಜ್ಞಾಸುಗಳು. ಹಾಗಾಗಿ ಜಿಜ್ಞಾಸವಃ ಸುಪ್ರಥಿತಂ ಜಗತ್ರಯೇ, ಆ ಮಾತು ನಮಗೆ ಇವರು ಸುಪ್ರಥಿತಂ, ತುಂಬ ಪ್ರಸಿದ್ಧರಾದವರು, ಬಹುಪ್ರಸಿದ್ಧರಾದಂತಹ ಆಚಾರ್ಯರನ್ನ ಪ್ರಾಪುಹು ಅವರನ್ನು ಬಂದು ಸೇರಿದರು ಈ ವಿದ್ವಾಂಸರು. ಒಂದದ್ದಾದರೂ ಯಾಕೆ? ಜಿಜ್ಞಾಸವಃ, ತಿಳಿಯಬೇಕು, ಮತ್ತೆ ಇವರಿಂದ ಕಲಿಯಬೇಕು ಎನ್ನುವ ಇಚ್ಛೆಯಿಂದ ಜಿಜ್ಞಾಸುಗಳಾಗಿ ಬಂದು ಸೇರಿದವರು. ಆಚಾರ್ಯರನ್ನ ಪ್ರಥಿತಂ ಅಂತ ಅಷ್ಟೇ ಹೇಳಿಲ್ಲ, ಪ್ರಥಿತಂ ತಂ ಅಪೂರ್ವ ಪುರುಷಂ, ಯಾವ ಹಿಂದೆಂದೂ ಕಾಣದಂತಹ ಆ ಪ್ರಸಿದ್ಧ ದಿವ್ಯಾಕೃತಿಯ ಪುರುಷನನ್ನು ಕಾಣಲಿಕ್ಕೆ ಬಂದರು.
ಹೌದಪ್ಪ, ಎಲ್ಲಿ ಪ್ರಸಿದ್ಧ? ಈ ಒಂದು ಕೇರಳ ಮತ್ತು ಕರ್ನಾಟಕ ಇಷ್ಟು ಮಾತ್ರವಾ? ಅಲ್ಲ. ಅಥವಾ ತಮಿಳುನಾಡು ತಿರುಗಿದ್ದಾರೆ, ಅಲ್ಲಿಯ ಅಷ್ಟು ಮಾತ್ರವಲ್ಲ. ಮತ್ತೆ ಜಗತ್ರಯೇ ಅಂತ ಹೇಳ್ತಾರೆ. ಪ್ರಥಿತಂ ಜಗತ್ರಯೇ. ಈ ಕೆಲವು 2-3 ರಾಜ್ಯಗಳನ್ನು ಮಾತ್ರ ಗುರುತಿಸಿಕೊಂಡು ಅಲ್ಲಿ ಪ್ರಸಿದ್ಧರಾಗಿ ಬಿಟ್ರು ಅಂತಲ್ಲ, ಅವರು ಜಗತ್ರಯೇ ಸುಪ್ರಥಿತಂ, 3 ಲೋಕಗಳಲ್ಲಿ ಚೆನ್ನಾಗಿ ಪ್ರಸಿದ್ಧರಾದಂತಹ ಮುಖ್ಯಪ್ರಾಣದೇವರ ಅವತಾರ ರೂಪರನ್ನು ಕಾಣಲಿಕ್ಕೆ ಬಂದಿದ್ದಾರೆ. ಅಂಥವರು ಜಿಜ್ಞಾಸುಗಳು ಬಂದಿದ್ದಾರೆ. ಸುಸ್ಮಿತೇಂದು ಮರವಿಂದಲೋಚನಂ ಸ್ವರ್ಣವರ್ಣಮತಿ ಭದ್ರಭಾಷಣಂ ವೀತಭೂಷಮಪಿ ವಿಶ್ವಭೂಷಣಂ ತಂ ದಿದೃಕ್ಷುರಲಂ ಆಪತಜ್ಜನಾಃ ಅಂತ. ಜನರು ಮತ್ತೆ ಅಷ್ಟು ಇಷ್ಟು ಕಡಿಮೆ ಅಲ್ಲ, ಈಗಾಗಲೇ ಪರಿಚಿತರು. ಪಯಸ್ವಿನಿಯಲ್ಲಿ ಹಿಂದೆ ಇದ್ದಾರೆ ಅವರು, ಈಗ ಪಯಸ್ವಿನಿಗೆ ಬಂದಿದ್ದಾರೆ, ದೇವಸ್ಥಾನದಲ್ಲಿ ಉಳಿದಿದ್ದಾರೆ. ಇವರಲ್ಲಿ ತಿಳಿದು ಮತ್ತಷ್ಟು ತಿಳಿಬೇಕು, ಇವರನ್ನು ಬಿಡ್ಲಿಕ್ಕಿಲ್ಲ. ಏನಾದರೂ ಲೋಕಕ್ಕೆ ತಿಳಿಸಿ ಕೊಡುವವರು ಅಂದರೆ ಇವರನ್ನು ಬಿಡ್ಲಿಕ್ಕೇ ಇಲ್ಲ ಅಂತ ಎಲ್ಲ ಜನರು ಬಂದು ಮುತ್ತಿಕೊಂಡಿದ್ದಾರೆ. ಅದನ್ನು ಹೇಳ್ತಾರೆ. ಹೇಗಿರ್ತಾರೆ? ಎಲ್ಲರೂ ಕೂಡ ಗಡಿಬಿಡಿಯಿಂದ ಬರ್ತಾರೆ. ಮತ್ತೆಲ್ಲಿ ಅವರು ಮತ್ತೊಂದು ಊರಿಗೆ ಹೋಗಿಬಿಡ್ಬೋದೇನೋ, ಯಾರೂ ಅವರನ್ನು ಹೋಗಲಿಕ್ಕೆ ಬಿಡಬಾರ್ದು, ಇಲ್ಲಿಯೇ ಇಟ್ಕೊಳ್ಬೇಕು, ಇದೇ ಅಪೇಕ್ಷೆ. ಹಾಗಾಗಿ ಎಲ್ಲರೂ ಕೂಡ ಆ ಪಯಸ್ವಿನಿ ತೀರದ ಬಹುಜನ ಬ್ರಾಹ್ಮಣೋತ್ತಮರೆಲ್ಲ ಅಲ್ಲಿ ಬಂದು ಸೇರಿದರು. ಬಂದು ಅವರನ್ನು ಕಂಡರು. ಮತ್ತು ಹೇಗಿದ್ದಾರೆ? ಸುಸ್ಮಿತೇಂದುಂ ಅರವಿಂದ ಲೋಚನಂ, ಒಳ್ಳೆ ಕಮಲದಲಾಯತಾಕ್ಷ ಅಂದರೆ ಅರಳಿದ ತಾವರೆ ದಳದ ಕಣ್ಣುಳ್ಳವ, ಸದಾಕಾಲ ಮುಖದ ಮೇಲೆ ಮುಗುಳ್ನಗೆ ಬೀರುವಂತಹ ಚಂದ್ರನಂತಹ ಮುಖವುಳ್ಳವ, ಸ್ವರ್ಣವರ್ಣಂ ಒಳ್ಳೆ ಚಿನ್ನದ ಮೈಕಾಂತಿಯುಳ್ಳವ, ಅತ್ಯಂತ ಮಂಗಲಮಯವಾದಂತಹ ಮಾತುಗಾರಿಕೆ ಉಳ್ಳವ, ಮತ್ತು ಯಾವ ರೀತಿಯ ಆಭರಣ ಅಲಂಕಾರ ಮಾಡಿಕೊಳ್ಳಿಲ್ಲ, ಯಾವ ಆಭರಣಗಳನ್ನು ಧರಿಸದಂತಹ ಚೆಲುವ, ಆದರೆ ವಿಶ್ವಭೂಷಣಂ ಇಡೀ ವಿಶ್ವಕ್ಕೆ ಜಗತ್ತಿಗೆ ಆಭರಣ ರೂಪನಾಗಿ ಇರುವಂತಹ ತಂ ಆ ಪೂರ್ಣಪ್ರಜ್ಞರನ್ನು ದಿದೃಕ್ಷು ನೋಡುವಂತಹ ಇಚ್ಛೆಯಿಂದ ಅಲಂ ಜನ ಎಲ್ಲ ಜನರು ಕೂಡ ಚೆನ್ನಾಗಿ ಇವರನ್ನು ಕಾಣಬೇಕು ಎನ್ನುವಂತಹ ಬಹು ಇಚ್ಛೆಯಿಂದ ಅವರೆಲ್ಲರೂ ಕೂಡ ಜನರೆಲ್ಲರೂ ಕೂಡ ಈ ಆಚಾರ್ಯರಿರುವಲ್ಲಿ ಬಂದು ಸೇರಿದರಂತೆ. ವಿದ್ಯೋರುದ್ಯುತಿಧೀರತಾರಕ ತಿರಸ್ಕಾರೇ ಪತಂಗಾಯಿತೋ ದುರ್ವಾದೀಭಕುತರ್ಕ ಕುಂಭದಲನೆ ಸಿಂಹಪ್ರಬರ್ಹಾಯಿತಃ ಲೋಲಾಲೋಕಕ ಲೋಕದೃಕ್ಮುದಿನಿ ಸಂಹ್ಲಾದನೇಬ್ಜಾಯಿತಃ ಸಂಸನ್ಮಂಡಲಮಂಡನಾಯಿತ ಉತ ಸ್ವಾನಂದ ತೀರ್ಥೋ ಬಭೌ. ಆನಂದ ತೀರ್ಥರು ಅಂದರೆ ಆ ಪಯಸ್ವಿನಿ ತೀರದಲ್ಲಿ ದೇವಸ್ಥಾನದಲ್ಲಿ ಉಳಿದಂತಹ ಆನಂದ ತೀರ್ಥರು ಬೆಳಗುತ್ತಾ ಇದ್ದಾರೆ. ಲೋಕವನ್ನೇ ಬೆಳಗುವಂತಹ ಆನಂದ ತೀರ್ಥರು ಬೆಳಕನ್ನು ಚೆಲ್ಲುವಂತಹ ಕಾಂತಿಪೂರ್ಣರಾಗಿ ಅಲ್ಲಿದ್ದಾರೆ. ಅಲ್ಲಿ ಅವರ ಬೆಳಕೆಂದರೆ, ಆನಂದ ತೀರ್ಥರ ಬೆಳಕೆಂದರೆ ಅದು ಅರಿವಿನ ಬೆಳಕು. ಸುತ್ತಲೂ ವಿದ್ಯೆ ಎನ್ನುವಂತಹ ಆ ಬೆಳಕಿನಿಂದ ತೇಜಸ್ವಿಯಾಗಿ ಇರುವಂಥವರು. ಅಲ್ಲಿರುವಂತಹ ಪಂಡಿತರೆನ್ನುವಂತಹ ಆ ಸುತ್ತಲ ಕ್ಷೇತ್ರದಿಂದ ಬಂದಿರುವಂತಹ ಹಿರಿಯ ಆ ಬ್ರಾಹ್ಮಣೋತ್ತಮರು ಯಾವ ಪಂಡಿತ ಜನ ಇದ್ದಾರೆ, ಅಂತಹ ಪಂಡಿತ ಜನರೆನ್ನುವಂತಹ ನಕ್ಷತ್ರಗಳ ಮಧ್ಯೆ ಸೂರ್ಯನ ಹಾಗಿದ್ದಾರೆ. ನನಗೂ ಕೆಲವರು ಒಳ್ಳೆ ಮಾತಾಡೋದು, ಎಷ್ಟು ವಿಷಯ ಎಲ್ಲ ಹೇಳಿದೆ ಅಲ್ಲ, ಒಳ್ಳೆ ಹೌದಪ್ಪ, ನಾನು ಹಗಲುತ್ತಾರೆ ನಾನು. ಅದು ಹಗಲುತ್ತಾರೆಗೆ ಏನು, ಸೂರ್ಯ ಇದ್ದಾಗ ತಾರೆಗೆ ಯಾವ ಕಾಣುವುದೇ ಇಲ್ಲ, ಹಾಗೆ ಎಲ್ಲಿಯೋ ಒಂದು ಕಡೆ ಇರುವುದು. ಆದರೆ ಸೂರ್ಯನ ಮುಂದೆ ಆ ಜ್ಞಾನ ಭಾಸ್ಕರರಾದಂತಹ ಹಿರಿಯ ಗುರುಗಳ ನಡುವೆ ಏನೂ ಅಲ್ಲ. ಯಾಕೆಂದರೆ ಆಚಾರ್ಯರ ಆ ದಿವ್ಯ ಸನ್ನಿಧಿ ಎನ್ನುವುದು ಎಲ್ಲರನ್ನೂ ಕೂಡ ಕಡಿಮೆ ಮಾಡ್ತದೆ. ಅಂದರೆ ಜೀವೋತ್ತಮರಾದಂಥ ಆಚಾರ್ಯರ ಅರಿವೇನು, ಅವರ ಅರಿವಿನ ಬೆಳಕಿನ ಮುಂದೆ, ಅವರ ಅರಿವಿನ ಬೆಳಕಿನಿಂದ ಅವರು ಸೂರ್ಯನಂತೆ ಹೊಳೆತಾ ಇದ್ದವರು. ಇಲ್ಲಿ ಮಹಾ ವಿದ್ವಾಂಸರೆಲ್ಲ ಸೇರಿದ್ದಾರೆ, ಅವರೆಲ್ಲ ನಕ್ಷತ್ರಗಣದ ಹಾಗಿದ್ದಾರೆ, ಎಲ್ಲರೂ ಹಗಲು ನಕ್ಷತ್ರಗಳಾಗಿ ಬಿಟ್ಟು. ಯಾಕೆ?
ಸೂರ್ಯ ಇರುವಾಗ ನಕ್ಷತ್ರಗಳ ಕಾಂತಿ ಖಂಡಿತ ಇಲ್ಲ ಅಲ್ವಾ? ಎಷ್ಟು ಬೇಕಾದ್ರೂ ಇರಲಿ ಅದರ ಕಾಂತಿ, ಸೂರ್ಯನ ಮುಂದೆ ನಕ್ಷತ್ರಗಳೇನ ಏನೂ ಅಲ್ಲ ಅಂತ. ಹಾಗೆ ಯಾರು ಎಷ್ಟೆಲ್ಲ ವಿದ್ವಾಂಸರಿದ್ದರೂ ಕೂಡ ಯಾರ ಪಾಂಡಿತ್ಯವೂ ಕೂಡ ಈ ಆನಂದ ತೀರ್ಥರ ಆ ಜ್ಞಾನದ ಬೆಳಕಿನ ಮುಂದೆ ಏನೂ ಅಲ್ಲದೆ ಹೋಗಿಬಿಟ್ಟಿದೆ. ಇಷ್ಟರ ಜೊತೆಯಲ್ಲಿ ಅಲ್ಲಲ್ಲಿ ದುಷ್ಟವಾದಗಳನ್ನು ಮುಂದಿಡುವಂತಹ ಮದ್ದಾನೆಗಳೇನಾದರೂ ಬಂದೆ, ಮದ್ದಾನೆಯಂತಹ ಮದ ತುಂಬಿದ ಆನೆಗಳು ಹೇಗೆ ಸಿಂಹವನ್ನು ಎದುರಿಸಲಿಕ್ಕೆ ಬರ್ತವ್ಯೋ, ಆ ಮದ ತುಂಬಿದ ಆನೆಗಳಿಗೆ ಸಿಂಹದ ಹಾಗೆ ಇರುವಂಥದ್ದು. ಹೇಗೆ ಅಂದರೆ, ದುರ್ವಾದಗಳೆನ್ನುವಂತಹ ಮದವನ್ನು ಹೊಂದಿರುವಂತಹ ಮದ್ದಾನೆಯಂತಹ ವಿದ್ವಾಂಸರು ಬಂದರೆ ಅವರಿಗೆ ಸಿಂಹದಂತೆ ಇರುವ ಈ ಪೂರ್ಣಪ್ರಜ್ಞರು, ಸಿಂಹ ಏನು ಮಾಡ್ತದೆ, ಆನೆಯ ಕುಂಭಸ್ಥಳವನ್ನು ಹರಿದು ಹಾಕಿಬಿಡ್ತದೆ. ಅದೇ ರೀತಿಯಲ್ಲಿ ದುರ್ವಾದಿಗಳು ದುಷ್ಟ ತರ್ಕವನ್ನು ಮಾಡಿಬಿಡ್ತಾರಪ್ಪ. ಆ ದುಷ್ಟ ತರ್ಕ ಏನಾದರೂ ಮಾಡಿದರೆ ಚೆನ್ನಾಗಿ ಬೆಳೆದ ಸಿಂಹ ಆ ದುಷ್ಟ ತರ್ಕವನ್ನು ಅಂದರೆ ಆನೆಯ ಕುಂಭಸ್ಥಳವನ್ನು ಭೇದಿಸುವ ಹಾಗೆ ಆ ದುರ್ವಾದಿಗಳ ವಾದಗಳನ್ನೆಲ್ಲ ಸೀಳಿ ಹಾಕಿ ಬಿಡ್ತಿದ್ರು. ಯಾಕೆಂದರೆ ನನ್ನ ಗುರುಗಳು ಒಬ್ಬರು ನನಗೆ ಈ ಮಧ್ವವಿಜಯ ಕಲಿಸಿದ ಗುರುಗಳು. ಅವರು ಬಹಳ ಸೌಮ್ಯರು ಅಂದ್ರೆ ಬಹಳ ಸೌಮ್ಯರು. ಅವ್ರಿಗೆ ಜೋರು ಮಾಡ್ಲಿಕ್ಕೆ ಬರ್ತದೆ ಅಂತ ನಾ ಹೇಳಿದರೆ ಯಾರು ಅವರನ್ನು ಬಲ್ಲವರು ಸುಳ್ಳು ಅಂತಾರೆ. ಆದರೆ ಅವರು ಪಾಠ ಮಾಡುವಾಗ, ವಾದ ಮಾಡುವಾಗ ಅವರಷ್ಟು ಸಿಂಹದ ಹಾಗೆ ಯಾರೂ ಇಲ್ಲ. ವೇದಾಂತ ಪಾಠ ಹೇಳುವಾಗ ಆ ರೀತಿ ಇಲ್ಲಿ ನೋಡು, ಈ ರೀತಿ ಪ್ರತಿಪಕ್ಷ ಉಂಟು, ಪ್ರತಿವಾದ ಹೀಗುಂಟು, ಆಗ ಈ ರೀತಿಯಾಗಿ ಆಚಾರ್ಯರ ಮಾತು ಹೊರಡ್ತದೆ ಅಂತ ಪಾಠ ಹೇಳ್ತಿದ್ರು. ಅದು ಹೇಳುವಾಗ ಅವರು ಆ ಪಾತ್ರ ಮಾಡುವ ಹಾಗೆ ಕಾಣಿಸ್ತಿತ್ತು. ಅಂದರೆ ಅವರಲ್ಲಿ ಅಷ್ಟು ಕೆಚ್ಚಿತ್ತು ಅಂತ ಅರ್ಥ. ಹಾಗೆ ಅಷ್ಟು ನಿಷ್ಠೆ, ಆಚಾರ್ಯರ ಆ ಸಿದ್ಧಾಂತದ ದಾರ್ಢ್ಯ ಅಷ್ಟು ಚೆನ್ನಾಗಿ ಉಳ್ಳಂತಹ ಗುರುಗಳು. ಈಗ ಆಚಾರ್ಯರು ಹೇಗಿದ್ದಾರೆ ಅಂದರೆ, ಅವರ ವಿದ್ಯೆಯ ಆ ಬೆಳಕು ಸೂರ್ಯನಂತಿತ್ತು. ಹಾಗಾಗಿ ಅವರೆದುರಿಗೆ ಎಲ್ಲ ಪಂಡಿತ ಜನರ ಪಾಂಡಿತ್ಯ ಉಳ್ಳಂತಹ ಎಲ್ಲ ಜನರು ಕೂಡ ಹಗಲ ನಕ್ಷತ್ರಗಳ ಹಾಗೆ ಆಗಿಬಿಡ್ತಾ ಇದ್ರು, ಸೂರ್ಯನೆದುರಿಗಿನ ನಕ್ಷತ್ರಗಳಂತೆ ಆಗ್ತಿದ್ರು. ಮಹಾ ದುಷ್ಟ ತರ್ಕಗಳನ್ನು ಮುಂದಿರಿಸ್ತಾ ದುರ್ವಾದ ಮಾಡುವಂತಹ ಸೊಕ್ಕಿನಿಂದ ದುರ್ವಾದ ಮಾಡುವಂತಹ ವಿದ್ವಾಂಸರಿಗೆ ಅವರು ಹೇಗೆ ಕಾಣ್ತಿದ್ರು ಅಂದರೆ, ಮದಿಸಿದ ಆನೆಗೆ ಸಿಂಹ ಹೇಗೋ ಹಾಗೆ ಆಚಾರ್ಯರು ಇದ್ದರು. ಮತ್ತು ಜನರು ಈ ವಾದಕ್ಕೆಲ್ಲ ಬರುವುದಿಲ್ಲ, ಆದರೆ ಆಚಾರ್ಯರನ್ನು ಕಾಣಲೇಬೇಕು ಅನ್ನುವಂಥ ಬಯಕೆಯಿಂದ ಅವರು ಏನು ನುಡಿತಾರೆ ನಾನು ಏನು ಕಿವಿ ತುಂಬಿಕೊಳ್ತೇನೆ, ಅವರ ಮಾತುಗಳನ್ನೆಲ್ಲ ನಾನು ಕಿವಿ ತುಂಬಿಕೊಳ್ಳುವುದೇ ಹೇಗೆ, ಅವರ ಮಾತು ಬೇಕು ಅಂತ ಬಯಸಿ ಬಂದಂತಹ ಎಲ್ಲ ಜನರು, ಅಲ್ಲಿ ಹೆಚ್ಚಿನ ಜನ ಪಯಸ್ವಿನಿಯಲ್ಲಿ ಅಂಥವರೇ ಜಿಜ್ಞಾಸವಃ ಅಂತ ಹೇಳಿದ್ದಾರೆ. ಅಂತಹ ಜನರು ತಮ್ಮ ನೆಟ್ಟ ಕಣ್ಣುಗಳಿಂದ ಆ ಚಂಚಲ ನೋಟದಿಂದ ಜನರ ಆ ಕಣ್ಣುಗಳೆನ್ನುವಂತಹ ನೀಲ ಕಮಲಗಳನ್ನು ಅರಳಿಸುವ ಚಂದ್ರನ ಹಾಗೆ ಇದ್ದರು ಅವರು. ಹೀಗೆ ವಿದ್ವತ್ ಸಭೆಗಳಲ್ಲೆಲ್ಲ ಬಹಳ ಆಭರಣ ರೂಪರಾಗಿ ಕಾಣ್ತಾ ಇದ್ದವರು ಅಂದರೆ ಈ ನಮ್ಮ ಆನಂದ ತೀರ್ಥರು. ಸಂಸನ್ಮಂಡಲ ಮಂಡನಾಯಿತ ಉತ ಸ್ವಾನಂದ ತೀರ್ಥೋ ಬಭೌ. ಸ್ವಾನಂದ ತೀರ್ಥೋ ಬಭೌ ಅಂದರೆ ಬೆಳಗಿದರು ಅಂತ, ಬೆಳಗ್ತಾ ಇದ್ದರು. ಸ್ವಾನಂದ ತೀರ್ಥ, ಅತ್ಯಂತ ಮಂಗಳಮಯರಾದಂತಹ ಆನಂದ ತೀರ್ಥರು ಹೀಗೆ ಬೆಳಗ್ತಾ ಇದ್ದರು ಸಭೆಗಳಲ್ಲಿ ಅಂತ ಇಷ್ಟು ಹೇಳುವಾಗ ಇಲ್ಲಿ ಆನಂದ ಶಬ್ದ ಬಂತಲ್ವಾ. ಈ ಆನಂದ ಶಬ್ದ ಬಂದ ಕೂಡಲೇ ಇಲ್ಲಿ 52ನೇ ಶ್ಲೋಕ ಪೂರೈಸ್ತದೆ. ಹಾಗೆ ಕೊನೆಯಲ್ಲಿ ಆನಂದ ಪದವನ್ನು ಹಾಕಿ ಈ ಆನಂದ ಅಂಕವನ್ನು ನಾರಾಯಣ ಪಂಡಿತಾಚಾರ್ಯರು ಪೂರೈಸ್ತಾರೆ. ಹೀಗೆ ನಮಗೆ ಮಧ್ವವಿಜಯ ಮಹಾಕಾವ್ಯದ ಆನಂದ ಅಂಕದಲ್ಲಿ 5ನೇ ಸರ್ಗ ಪೂರೈಸ್ತದೆ. ಹೀಗೆ ಆನಂದ ಅಂಕಿತವಾದದ್ದು ಈ ಮಧ್ವವಿಜಯದ ಎಲ್ಲ ಸರ್ಗಗಳ ಕೊನೆಯ ಶ್ಲೋಕಗಳಾಗಿರ್ತವೆ. ಅದಕ್ಕೆ ಸ್ವಾನಂದ ತೀರ್ಥ ಬಭೌ ಅಂತ ಹೇಳಿರುವಂತಹ ಶ್ಲೋಕ. ಮತ್ತು ಅವರ ದಯೆಯಿಂದ ಮುಂದುವರೆಯುವ ಬ್ರಹ್ಮಾರ್ಪಣಮಸ್ತು.